ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾನು ಇದೇ ಶನಿವಾರ 5ನೇ ತಾರೀಕು ಮ್, ಸೈನಿಕ ಪರೀಕ್ಷೆ ಏನ್ ನಡೀತಾ ಇದೆ ಅದರ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ಪ್ರಮುಖ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ನೀವು ಆಲ್ರೆಡಿ ಇವಾಗ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಎಕ್ಸಾಮ್ ಸೆಂಟರ್ ಯಾವುದು ಎಲ್ಲ ಗೊತ್ತಾಗಿರುತ್ತೆ ನಿಮಗೆ. ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಪೂರ್ವ ತಯಾರಿ ಮತ್ತು ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅದರ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಸೊ ಇದರಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಏನಿರುತ್ತೆ, ಒಂದು ಸ್ವಲ್ಪ ಮಾಹಿತಿ ಇರುತ್ತೆ. ಕ್ವಶನ್ ಪೇಪರ್ ಮೀಡಿಯಂ ಇರುತ್ತೆ ಇಲ್ಲಿ. ಸೊ ಕನ್ನಡ ಅಥವಾ ಇಂಗ್ಲಿಷ್, ನೀವು ಯಾವುದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿರ್ತೀರಿ ಅದು ಇರುತ್ತೆ ಇಲ್ಲಿ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ಡೇಟ್ ಆಫ್ ಎಕ್ಸಾಮಿನೇಷನ್. ಎಕ್ಸಾಮ್ ನ ದಿನಾಂಕ ಇರುತ್ತೆ ಇಲ್ಲಿ 5ನೇ ತಾರೀಕು ಶನಿವಾರ. ಮತ್ತೆ ಎಕ್ಸಾಮ್ ಎಷ್ಟರಿಂದ ಎಷ್ಟು ನಡೆಯುತ್ತೆ ಅದ್ರ ಮಾಹಿತಿನೂ ಇಲ್ಲಿ ಇರುತ್ತೆ. 2 ಗಂಟೆಯಿಂದ 4 ಗಂಟೆ 30 ನಿಮಿಷ. ನೆಕ್ಸ್ಟ್, ಎಷ್ಟು ಗಂಟೆಗೆ ನೀವು ರಿಪೋರ್ಟ್ ಮಾಡಬೇಕು ಅಂದ್ರೆ 12 ಗಂಟೆಗೆ, ಶಾರ್ಪ್ 12 ಗಂಟೆಗೆ ನೀವು ಎಕ್ಸಾಮ್ ಸೆಂಟರ್ ಹತ್ರ ಇರಬೇಕು. ನೆಕ್ಸ್ಟ್, ಗೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 1:30ಗೆ ಕ್ಲೋಸ್ ಆಗುತ್ತೆ. 1:30 ಮೇಲಿಡುವಿಗೆ ಅವಕಾಶ ಇರುವುದಿಲ್ಲ. ಸ್ವಲ್ಪ ಬೇಗ ಸೆಂಟರ್ಗೆ ಹೋಗಿ. ಇದು ಎಕ್ಸಾಮ್ ಸೆಂಟರ್, ಇದು ಮತ್ತು ಅದರದ ಒಂದು ಅಡ್ರೆಸ್ ಇದು. ಇಲ್ಲಿ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬೇಕಂದ್ರೆ ವಿದ್ಯಾರ್ಥಿಯ ಹೆಸರು ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ರಾಜು, ರಾಜು ಸರ್ ನೇಮ್ ಬರಿಬೇಕು ನಿಮ್ದು. ರೆಸಿಡೆಂಟ್ ಆಫ್ ನಿಮ್ಮ ಊರ ಹೆಸರು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮದು ವಿದ್ಯಾರ್ಥಿ ಏನಾದರೂ ಹಂಪಿ ಹೊಳಿಗೆ ಬಿಲಾಂಗ್ ಹೋಗ್ತಿದ್ರೆ, ಹಂಪಿ ಹೊಳಿಯಿಂದ ಇದ್ರೆ ರಾಜು ವಿದ್ಯಾರ್ಥಿ ಹೆಸರು ಹಾಕ್ಬೇಕು. ನೀವೇ ಬರಿಬೇಕಿದು. ಇದನ್ನ ಎಕ್ಸಾಮ್ ಹೋಗಕ್ಕಿಂತ ಮುಂಚೆನೆ ನೀವು ಬರ್ಕೊಂಡು ಹೋಗ್ಬೇಕು. ರೆಸಿಡೆಂಟ್ ಹಂಪಿ ಹೊಳಿ ಡೋರ್ ಬೈ, ಇಷ್ಟು ಮಾಹಿತಿಯನ್ನ ನೀವು ಹಾಕ್ಬೇಕಾಗತ್ತೆ ಅದರಲ್ಲಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್. ಇದನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಸುಮಾರು ಜನ ನೋಡಿದೀನಿ ನಾನು, ಎಕ್ಸಾಮ್ ಸೆಂಟರ್ಗೆ ಬಂದಿರ್ತಾರೆ, ಏನು ಮಾಡಿದ್ರಲ್ಲ, ಏನು ಈ ಮಾಹಿತಿಯನ್ನ ಹಾಕಿರೋದಿಲ್ಲ. ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಗಮ್ ಕೊಡಿ, ಚಪ್ಲರ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇಲ್ಲಿ ಕ್ಯಾಂಡಿಡೇಟ್ ಒಂದು ಫೋಟೋ ಹಚ್ಚಬೇಕು. ಆ ಫೋಟೋ ಯಾವ್ದು ಇರ್ಬೇಕಂದ್ರೆ, ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಯಾವ್ದನ್ನ ಬಂದಿದೆ, ಅಪ್ಲಿಕೇಶನ್ ಹಾಕುವಾಗ ಯಾವ ಫೋಟೋ ಹಚ್ಚಿರ್ತೀರಿ ಅದೇ ಫೋಟೋವನ್ನ ಇಲ್ಲಿ ಹಾಕ್ಬೇಕು. ಹಾಲ್ ಟಿಕೆಟ್ ಅಲ್ಲಿ ಮೇಲೆ ಭಾಗದಲ್ಲಿ ನಿಮ್ಗೆ ಫೋಟೋ ಇರುತ್ತೆ, ಅದೇ ಫೋಟೋನ ನೀವು ಇಲ್ಲಿ ಹಚ್ಬೇಕಾಗತ್ತೆ. ಸರಿನಾ? ಇದು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಒಂದನೇದು. ಎರಡನೇದು, ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್. ಇದನ್ನು ಕೂಡ ನೀವು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಮಗುವಿನ ಎಡಗೈಯ ಹೆಬ್ಬೆಟ್ಟನ್ನ ಇಲ್ಲಿ ಹಾಕ್ಬೇಕು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಅಪ್ಲೋಡ್ ಮಾಡಿರ್ತೀರಿ ಅದೇ ತರ ಇಲ್ಲಿ ಕೂಡ ನೀವು ಹಾಲ್ ಟಿಕೆಟ್ ಮೇಲೆ ಹಾಕ್ಬೇಕು. ಮನೆಯಲ್ಲೇ ಮಾಡ್ಬೇಕು. ನೆಕ್ಸ್ಟ್, ಮೂರನೇದು ಮನೆಯಲ್ಲಿ ಮಾಡೋದು, ಪೇರೆಂಟ್ಸ್, ತಂದೆ ಅಥವಾ ತಾಯಿಯ ಒಂದು ಸೈನ್ ಕೂಡ ಇಲ್ಲಿ ಮಾಡಬೇಕು. ತಂದೆ ತಾಯಿ, ಈಗ ಮಗು ಯಾರಾದರೂ ಮನೆಯಲ್ಲಿದ್ರೆ ಕಲೀಲಿಕ್ಕೆ, ಅಲ್ಲಿ ಯಾರಾದರೂ ಮನೆಯವರು ಮಾಡಬಹುದು, ಪೇರೆಂಟ್ಸ್, ಗಾರ್ಡಿಯನ್ಸ್ ಅಂತ. ಇದು ಮೂರು ಮಾಹಿತಿ ಏನ್ ಮಾಡ್ಬೇಕು, ನೀವು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸಿಗ್ನೇಚರ್, ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತಿದೆ. ಇದು ಎಕ್ಸಾಮ್ ಹಾಲ್ಗೆ ಹೋದ ಮೇಲೆ ಎಕ್ಸಾಮಿನರ್ ಇರ್ತಾರಲ್ಲ, ಅಲ್ಲಿ ಇನ್ವಿಜಿಲೇಟರ್ ಅಂತೀವಿ ನಾವು, ಅಲ್ಲಿ ಇದನ್ನ ನೀವು ಮಾಡ್ಬೇಕಾಗತ್ತೆ. ಈ ಮೂರು ಮಾಹಿತಿ ಮನೆಯಲ್ಲೇ ಮಾಡಿಸ್ಕೊಂಡು ಹೋಗ್ಬೇಕು. ಇದು ಎಕ್ಸಾಮ್ ಹಾಲ್ ಅಲ್ಲಿ ಮಾಡಬೇಕು. ಕರೆಕ್ಟ್ ಆಗಿ ನೋಡ್ರಿ, ಎಲ್ಲ ಫಿಲ್ಅಪ್ ಮಾಡ್ಕೊಂಡು ಹೋಗ್ಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹಾಲ್ ಟಿಕೆಟ್ ಅನ್ನ ಕಂಪಲ್ಸರಿ ಒಯ್ಬೇಕು. ಹಾಲ್ ಟಿಕೆಟ್ ಇಲ್ಲದೆ ನಿಮಗೆ ಅಡ್ಮಿಷನ್ ಅಂದ್ರೆ ಎಕ್ಸಾಮ್ ಹಾಲ್ ಒಳಗಡೆ ಬಿಡೋದಿಲ್ಲ. ಅದ್ರ ಜೊತೆಗೆ ಏನ್ ತೆಗೆದುಕೊಂಡು ಹೋಗ್ಬೇಕು ನೋಡೋಣ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ಆ ಇಲ್ಲಿ ಒಂದು, ನೀವು ಏನಾದ್ರು ವಾಟರ್ ಬಾಟಲ್ ತಗೊಂಡ್ರೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು. ಟ್ರಾನ್ಸ್ಪರೆಂಟ್ ಅಂದ್ರೆ ಈ ಕಡೆ ನೋಡಿದ್ರೆ ಆ ಕಡೆ ಕಾಣ್ಬೇಕು ಅಂತ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ಬೇಕು. ಬಟ್ ಇದು ಅವಶ್ಯಕತೆ ಇಲ್ಲ. ನಾನು ಹೇಳಿದ ಹಾಗೆ ಅಲ್ಲಿ ನೀರೆಲ್ಲ ಕೊಡ್ತಿರ್ತಾರೆ. ಬೇಕಂದ್ರೆ ನೀವು ಒಳಗಡೆ ಹೋಗಕ್ಕಿಂತ ಮುಂಚೆನೆ ಸ್ವಲ್ಪ ರೆಸ್ಟ್ ರೂಮ್ ಹೋಗಿ ಅಂತ ಡಿಸ್ಕಸ್ ಅದು ಮಾಡಿ ಆಮೇಲೆ ಒಂದ್ ಸ್ವಲ್ಪ ನೀರು ಕುಡ್ಕೊಂಡು ವಾಪಸ್ ಒಳಗಡೆ ಹೋಗ್ಬೋದು. ಯಾಕಂದ್ರೆ ವಾಟರ್ ಬಾಟಲ್ ಯಾಕೆ ಬೇಡ ಅಂತಿದ್ದೀನಿ ಅಂದ್ರೆ, ಸಮ್ ಟೈಮ್ ನೀರೇನಾದ್ರೂ OMR ಮೇಲೆ ಅಥವಾ ಈಗ ಏನಾದ್ರೂ ಅಚಾನಕ್ ಬಿದ್ದರೆ ಸ್ವಲ್ಪ ಕಷ್ಟ ಆಗತ್ತೆ. OMR ಮೇಲೆ, ಕ್ವಶನ್ ಪೇಪರ್ ಮೇಲೆ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ವಾಟರ್ ಬಾಟಲ್ ಕೂಡ ಒಯ್ಬೇಡಿ. ಒಯ್ದರೂ ಕೂಡ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿ. ಮತ್ತೆ ನೋಡಿ, ಇದು ನೋಡಿ, ಟ್ರಾನ್ಸ್ಪರೆಂಟ್ ಬಾಲ್ ಪಾಯಿಂಟ್ ಪೆನ್ ಅಂತ. ಸೊ ಬಾಲ್ ಪಾಯಿಂಟ್ ಪೆನ್ ಒಯ್ಯಿರಿ. ಟ್ರಾನ್ಸ್ಪರೆಂಟ್ ಅಂತ ಯಾವ್ದು ಮಾಡಕ್ಕಾಗತ್ತೆ.
ಬಾಲ್ ಪಾಯಿಂಟ್ ಪೆನ್ ಅನ್ನ ಒಯ್ಬೇಕು. ನಂತರ ಅಡ್ಮಿಟ್ ಕಾರ್ಡ್ ಒಯ್ಬೇಕು. ಇದು ನೋಡಿ A4 ಸೈಜ್ ಅಲ್ಲಿ ಇರಬೇಕು. ಆಮೇಲೆ ಡ್ಯೂಲಿ ಫಿಲ್ಡ್, ಏನೇನೋ ಫಿಲ್ ಮಾಡಂತ ಹೇಳಿದ್ನಲ್ಲ ಮೇಲೆ, ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಒಯ್ಬೇಕು. ಒಂದು ಆಲ್ರೆಡಿ ಮಾಡಿರ್ತೀರಾ, ನೀವು ಇದನ್ನ ಮಾಡಿರ್ತೀರಾ, ಅಡ್ಮಿಟ್ ಕಾರ್ಡ್ ಅಲ್ಲಿ ಹಚ್ಚಿದೆ, ಮನೆಯಲ್ಲಿ ಹಚ್ಕೊಂಡು ಹೋದ್ಮೇಲೆ ಅದನ್ನ ಹಚ್ಬೇಕು. ಇದು ಪೇಸ್ಟಿಂಗ್ ಅದ ಅಟೆಂಡೆನ್ಸ್ ಶೀಟ್ ಇನ್ನೊಂದು ಒಯ್ಬೇಕು. ಅಲ್ಲಿ ಒಂದು ಇಸ್ಕೊಂಡು ನಿಮ್ದು ಅಟೆಂಡೆನ್ಸ್ ಶೀಟಿಗೆ ಒಂದು ಅಟ್ಯಾಚ್ ಮಾಡ್ತಾರೆ. ಬೇಸಿಕಲಿ ಒಂದೆರಡು ಫೋಟೋನ ಒಯ್ದು ಬಿಡಿ, ಏನು ತೊಂದರೆ ಇಲ್ಲ. ಒಂದೆರಡು ಫೋಟೋಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಇದು ಮತ್ತೆ ಒರಿಜಿನಲ್ ವ್ಯಾಲಿಡ್ ID, ಆಧಾರ್ ಕಾರ್ಡ್ ತಗೊಂಡೋಗಿ. ಒರಿಜಿನಲ್ ಆಧಾರ್ ಕಾರ್ಡ್, ಜೆರಾಕ್ಸ್ ಬೇಡ, ಆದಷ್ಟು ಒರಿಜಿನಲ್ ತೆಗೆದುಕೊಂಡು ಹೋಗ್ಬೇಕು. ಇದು ಬಹಳ ಇಂಪಾರ್ಟೆಂಟ್, ಇದು ಮಾಹಿತಿ ಇಟ್ಸ್ ವೆರಿ ಇಂಪಾರ್ಟೆಂಟ್. 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆ ನಂತರ ಇದು ಅಡ್ಮಿಟ್ ಕಾರ್ಡ್ A4 ಸೈಜ್ ಅಲ್ಲಿ ನೀವು ತೆಗೆದುಕೊಂಡು ಹೋಗ್ಬೇಕು. ಇದೆಲ್ಲ ಪ್ರಿಂಟ್ ಮಾಡಬೇಡಿ, ಇದು ತುಂಬಾ ಇನ್ಸ್ಟ್ರಕ್ಷನ್ಸ್ ಅದು ಇದೆ. ಎಲ್ಲಿ ಮಠ ಪ್ರಿಂಟ್ ಮಾಡಬೇಕು ಅಂದ್ರೆ ನೀವು ಆ ಇಲ್ಲಿ ಮಠ 2 ಪೇಜ್ ಪ್ರಿಂಟ್ ಮಾಡಿ. ಇದು ಎಲ್ಲ ಒಂದೇ ಪೇಜ್ ಅಲ್ಲಿ ಬಂದ್ರೆ 1 ಪೇಜ್ ಸಾಕು. 2 ಪೇಜ್ ಇದು 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 ಬೇಕು. ಸೊ ಇದು 2ನೇ ಪೇಜ್ ಅಲ್ಲಿ ಬಂದಿದೆ, 2 ಪೇಜ್ ಮಾತ್ರ ನೀವು ಪ್ರಿಂಟ್ ಔಟ್ ತಗೊಳ್ಬೇಕು. ಬ್ಯಾಕ್ ಟು ಬ್ಯಾಕ್ ತೆಗೆದುಕೊಳ್ಬೇಡಿ, ಒಂದು ಕಾಪಿಯಲ್ಲಿ ಒಂದು ಸೈಡ್ ಮಾತ್ರ ಪ್ರಿಂಟ್ ಮಾಡಿ. ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ. ಇನ್ನೊಂದೇನಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ಎಲ್ಲ ಕ್ವಶನ್ಸ್ಗೆ ನೀವು ಉತ್ತರಗಳನ್ನ ಮಾಡಿ, ಯಾವುದೇ ತಪ್ಪು ಉತ್ತರಗಳಿಗೆ ಅಂಕಗಳನ್ನ ಕಡಿತ ಮಾಡೋದಿಲ್ಲ. 10 ನಿಮಿಷಕ್ಕಿಂತ ಮುಂಚೆ ಕೊಡ್ತಾರೆ ನಿಮಗೆ ಎಕ್ಸಾಮ್. ಇವಾಗ 2:30 ಅಂದ್ರೆ ನಿಮಗೆ 2:20ಗೆ ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕೊಟ್ಟ ತಕ್ಷಣ ಮೇಲೆ ಇಲ್ಲಿ ನೋಡಿ ಕ್ವಶನ್ ಬುಕ್ಲೆಟ್ ವರ್ಷನ್ಸ್ ಎಲ್ಲ EFGH ಅಂತ ಇರತ್ತಂತೆ ಈ ಸಾಲ. ಮತ್ತೆ ನಾವು ಕ್ವಶನ್ ಪೇಪರ್ ಓಪನ್ ಮಾಡುವಾಗ ಬಹಳ ಹುಷಾರದಿಂದ ಮಾಡಬೇಕು. ಒಂದು ಸಲ ಕ್ವಶನ್ ಪೇಪರ್ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ 25, ಆಮೇಲೆ ಮ್ಯಾಥ್ಸ್ ಅಲ್ಲಿ 50, ಆಮೇಲೆ ಮೆಂಟಲ್ ಎಬಿಲಿಟಿ ಅಥವಾ ಇಂಟೆಲಿಜೆನ್ಸ್ ಅಂತೀವಿ ಅದರಲ್ಲಿ 25, ಆಮೇಲೆ GK 25, ಇಷ್ಟು ಕ್ವಶನ್ಸ್ ಇದೆ ಇಲ್ಲ ಅಂತ ನೀವು ನೋಡ್ಕೊಳ್ಬೇಕು. ಇನ್ನೊಂದೇನಂತಂದ್ರೆ ಇದರಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಮಾತ್ರ ಒಂದೇ ಭಾಷೆಯಲ್ಲಿ ಇರುತ್ತೆ. ಕನ್ನಡ ತಗೊಂಡಿದ್ರೆ ಕನ್ನಡದಲ್ಲಿ ಇರುತ್ತೆ. ಉಳಿದ 3 ಸೆಕ್ಷನ್ಸ್ ಕೂಡ ನಿಮ್ಮ ಒಂದು ತೆಗೆದುಕೊಂಡ ಭಾಷೆ ಆಮೇಲೆ ಇಂಗ್ಲಿಷ್ ಇರುತ್ತೆ. ನೀವು ತೆಗೆದುಕೊಂಡ ಭಾಷೆ ಮತ್ತು ಇಂಗ್ಲಿಷ್ ಎಲ್ಲನೂ ಇಷ್ಟ. ಫಾರ್ ಎಕ್ಸಾಂಪಲ್ ಹಿಂದಿ ತೆಗೆದುಕೊಂಡಿದ್ರೆ ಹಿಂದಿ ಒಳಗಿರುತ್ತೆ, ಉಳಿದೆಲ್ಲ ಹಿಂದಿ ಪ್ಲಸ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಿಮಗೆ ಒಂದು ವೇಳೆ ಕನ್ನಡದಲ್ಲಿ ಕ್ವಶನ್ಸ್ ಅರ್ಥ ಆಗದಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದ್ರಲ್ಲಿ ಅಂತಂದ್ರೆ ಪೂರಕ ಕೋನಗಳು, ಪರಿಪೂರಕ ಕೋನಗಳು, ಅದರಲ್ಲಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿರ್ತಾರೆ, ಆ ಶಬ್ದಗಳು, ಕನ್ನಡದ ಶಬ್ದಗಳು ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಗ್ಲಿಷ್ನಲ್ಲಿ ಕ್ವಶನ್ ಅನ್ನ ನೋಡಬೇಕು. ಸೊ ಏನಂತಂದ್ರೆ ಇಲ್ಲಿ ನಿನಗೆ ಕನ್ನಡದಲ್ಲಿ ಆ ಕ್ವಶನ್ ತಪ್ಪಾಗಿ ಅನಿಸಿದ್ರೆ ಇಂಗ್ಲಿಷ್ನಲ್ಲಿ ನೋಡ್ಬೇಕು. ಒಂದ್ಸಲ ಇಂಗ್ಲಿಷ್ನಲ್ಲಿ ಕರೆಕ್ಟ್ ಆಗಿರುತ್ತೆ. ನೀನು ನೆಕ್ಸ್ಟ್ ಏನಾದರೂ ಅಬ್ಜೆಕ್ಷನ್ ಮಾಡುವಾಗ ನೀವು ಕೊಟ್ಟಂತ ಕ್ವಶನ್ ತಪ್ಪಿದೆ ಅಂತಂದ್ರೆ ಅವರು ಇಂಗ್ಲಿಷ್ ಅನ್ನ ಪ್ರೂಫ್ ಆಗಿ ತೆಗೆದುಕೊಳ್ತಾರೆ. ಇಂಗ್ಲಿಷ್ನಲ್ಲೂ ತಪ್ಪಾಗಿದ್ರೆ ಆ ಕ್ವಶನ್ ನ ಡ್ರಾಪ್ ಮಾಡ್ತಾರೆ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡಬಹುದು. ಬಟ್ ಕನ್ನಡದಲ್ಲಿ ತಪ್ಪಿದ್ದು ಇಂಗ್ಲಿಷ್ನಲ್ಲಿ ಕರೆಕ್ಟ್ ಇದ್ರೆ ಅದಕ್ಕೆ ನಿಮ್ಗೆ ಯಾವುದೇ ಗ್ರೇಸ್ ಕೊಡಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲೂ ನೀವು ಕ್ವಶನ್ ನ ನೋಡ್ಕೊಳ್ಬೇಕು. ಇದು ಇಷ್ಟು ಇಂಪಾರ್ಟೆಂಟ್ ಮಾಹಿತಿ. ಇದು ನೋಡ್ರಿ, ನೀರ್ ಬಾಟ್ಲು, ಪೆನ್ನು, ಅಡ್ಮಿಟ್ ಕಾರ್ಡು, 2 ಫೋಟೋ, ಒರಿಜಿನಲ್ ಆಧಾರ್ ಕಾರ್ಡ್, ಇಷ್ಟು ಇಂಪಾರ್ಟೆಂಟ್. ಈ 3ಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಎಕ್ಸಾಮ್ ಅಲ್ಲಿ ಹೋದಾಗ ಇನ್ವಿಜಿಲೇಟರ್ ಎದುರಿಗೆ ವಿದ್ಯಾರ್ಥಿ ಸೈನ್ ಮಾಡ್ಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್ ಮಾಹಿತಿ. ಯಾರೆಲ್ಲ ಸೈನಿಕ ಪರೀಕ್ಷೆನ ಕಟ್ಟಿದಿರಿ ಅವರೆಲ್ಲ ಈ ಮಾಹಿತಿಯನ್ನ ಹಂಚ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗತ್ತೆ. ನನ್ನ ಯೂಟ್ಯೂಬ್ ಚಾನಲ್ SSV ಕೋಚಿಂಗ್ ಸೆಂಟರ್ ಅಂತ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಇದೇ ತರ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೇನೆ. ಥ್ಯಾಂಕ್ ಯು.